ಮೊದಲು ನಿನ್ನ ಹೈನು ಬಂದಾಗ್ಲೇ ಇಕ್ಕಟ್ಟ ಹಾಕಿದಾಕತ್ ಹೋಗಂತ ಹೇಳ್ತಾನೆ. ಯಾರು ಕೆಲಸದ ಕಜ ಭೀಮಮ್ಮನ ಹಂಗ ಅಂದ್ಲು, ಆ ದುರ್ಬುದ್ಧಿ ಬೇಡ, ನಿನಗೂ ಚಲೋ ಆಗ್ಲಿ ಅಕ್ಕಿಗೂ ಚಲೋ ಆಗ್ಲಿ, ಒಳ್ಳೇದಾಗ್ಲಿ ಅನ್ನುವಂತ ಬುದ್ಧಿಯನ್ನು ಇಟ್ಕೊಂಡು ಬಂದವ್ರಿಗೆ ಅವ್ಳು ಒಳ್ಳೇದನ್ನ ಮಾಡುವಂತವಳು ಭೀಮಮ್ಮ ತಾಯಿ. ಅಂದ್ರ ಹೆಂಗಂತಂದ್ರ ಮನುಷ್ಯ ಮನಸ್ಸು ಹೇಳಾಕ್ ಬರಂಗಿಲ್ಲ, ನನ್ನ ಮನಸ್ಸು ಬಹಳ ವಿಕೃತಿ ಆಗಿಬಿಟ್ಟಿರ್ತದ. ಒಂದನ್ನ ಹುಡ್ಕೊಂಡ್ರು ಒಂದಕ್ಕೆ ಅಂಟ್ಕೊಂಡ್ಬಿಡ್ತೈತ್ರಿ. ಹಿಂಗ ಒಬ್ಬಾಕಿ ಮೀನಾ ಮಾರುವಕಿ, ಒಬ್ಬಾಕಿ ಮತ್ತ ಮಾಂಸ ಮಾರುವಕಿ, ಇಬ್ರು ವ್ಯಾಪಾರಸ್ತಾರ್ರಿ. ಒಂದ್ ಕಂಡಕೊಂತಿಲ್ಲ, ಮನಸ್ಸು ಬಹಳ ಕೆಟ್ಟಂತ್ರಿ. ಬೇಕಂದ್ರ ಬೇಕ, ಬ್ಯಾಡ ಅಂತಂದ್ರ ಹೈನ್ ಬೇಕಂದ್ರ ಎಷ್ಟು 4-5 ಎಮ್ಮಿ ಕಟ್ಟಾದ್ರ ಹೈನ ಮಾಡ್ತದೆ ಮನಸ್ಸು. ಬೇಕಂತ ಹಿಡಿತೈತ್ರಿ. ಬ್ಯಾಡ ಬ್ಯಾಡ ಯಾನ ಹಾಲು 1 ಲೀಟರ್ ಹಾಲು ತಗೊಂಡು ಬಂದು ತಿಂದ್ರಾಗ್ತದ ಅಂತಂದ್ರ ಬ್ಯಾಡದ ಬಿಟ್ಟು ಬಿಡುತ್ತೆ. ಹಿಂಗ ಇಬ್ಬರಿದ್ರು ಗೆಳತಾರ ಇದ್ರಿ. ಎಲ್ಲಿ ಹೋಗಿದ್ರು ಅವ್ರು? ಸಂತಿಗೆ ಹೋಗಿದ್ರಿ. ಅವ್ರು ಕೊಣ್ಣೂರ್ ಸಂತಿಗೆ ಹೋಗಿದ್ರು. ಕೊಣ್ಣೂರ್ ಸಂತಿಗೆ ಹೋಗ್ತಿರ್ಬೇಕಾದ್ರೆ ಬುಟ್ಟಿ ಹುಡ್ಕೊಂಡು ಒಬ್ಬಾಕಿ ಹೂವ ಮಾರು ಬುಟ್ಟಿ ಹುಡ್ಕೊಂಡು ಹೋಗಿದ್ಲು, ಒಬ್ಬಾಕಿ ಮಾಂಸ ಮೀನಾ ಮಾರುವಕಿ ಹುಡ್ಕೊಂಡು ಹೋಗಿದ್ಲು. ಮೀನಾ ಮಾರಾಕ ಮೀನಾ ಮಾರಾಕಿ ಇಬ್ರು ಹೋಗ್ತಿರ್ಬೇಕಾದ್ರ ಮೀನಾ ಮಾರಾಕಿ ಮನಿ ಕೊಣ್ಣೂರಾಗ ಇತ್ರಿ. ಹೂವ ಮಾರುವಕಿ ಶಿರೋಳದಾಕಿ ಕೊಣ್ಣೂರ್ಗೆ ಹೋಗಿದ್ಲು. ಇಬ್ರು ಕೂಡ ಒಂದ ಕಡೆ ಕುತ್ಕೊಂಡು ಕೊಣ್ಣೂರ ಸಂತಿ ಮಾಡ್ತಿದ್ರು. ಅವರು ವ್ಯಾಪಾರ ಮಾಡ್ತಿದ್ರು. ಸಂತಿಯೊಳಗೆ ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಒಮ್ಮೆ ಹಿಂಗ ಮಳಿ ಬಂತ್ರಿ. ಮಳಿ ಬರ್ಬೇಕಾದ್ರ ಊರಿಗೆ ಬರಾಕ ಆಗ್ಲಿಲ್ಲ ಈಕಿಗೆ, ಶಿರೋಳದಾಕಿಗೆ. ಹೂವ ಹುಡ್ಕೊಂಡು ಹೋದಾಕಿಗೆ, ಓದ್ ಬಿಟ್ಟು ಹುಡ್ಕೊಂಡಾಗ ಹೋದಾಕಿಗೆ. ಆಕಿ ಮೀನಾ ಮಾರಾಕಿ ತಳಗ ಆಟ ಹಾಡಕ್ ಮಳೆ ಅಂತ ಜೋರದವ. ಇವತ್ತಂದ್ರೆ ನಮ್ಮ ಮನೆಯೊಳಗೆ ಉಳ್ಕೋ, ನಿನ್ ಗಡಿಗೆ ಮಾಡ್ತೀನಿ, ಊಟ ಮಾಡೋದು ಇಬ್ರು ಕೂಡ ಮಲ್ಕೊಳ್ಳಿ. ಮುಂಚೆನೆ ಅದಕ್ಕೂಲ ನಿಮ್ಮ ಶಿರೋಳಕ್ಕೆ ಹೋಗಕ್ಕಂತ ಮಳೆ ನಿಂದಿರ್ತತ. ಇಷ್ಟು ಕತ್ತಲ್ದಾಗ ಮಳೆ ಒಳಗೆ ಯಾಕೆ ಹೋಗ್ತೀನಿ ಅಂತ ಹೆಣ್ಮಗಳು ಅಲ್ಲೇ ಉಳಿಸ್ಕೊತಾಳ್ರಿಕಿನ. ಉಳಿಸ್ಕೊಂಡಿರ್ಬೇಕಾದ್ರ ಆಕಿಗೆ ನಿದ್ದೆ ಹತ್ತಿಲ್ರಿ. ಆಕಿ ಮನ್ಯಾಗ ಯಾಕೆ ನಿದ್ದೆ ಹತ್ತಲಿಲ್ಲ ಅಂತಂದ್ರ ಅವ್ರ ಮನೆಯೊಳಗ ವಾಸನೆ ಹೆಂಗ ಬಡತಿತ್ತಂದ್ರ ಮೀನದ ವಾಸನೆ ಬಿಡಾಕತೈತ್ರಿ. ಮೀನದ ವಾಸನೆ ಬಡ್ತಿತ್ತು. ಈಗೀಗ ಒಂದ ಅಂಟ್ಕೊಂಡಿತ್ತಲ್ಲ, ಬರೀ ಮಲ್ಲಿಗೆ ಹೂವಿನ ವಾಸನೆ ಈಗೀಗ ಬರ್ತಿತ್ತು. ಅದು ಮಲ್ಲಿಗೆ ಹೂವಿನ ವಾಸನೆ ಬಡದ್ರೆ ಈಗ ನಿದ್ದೆ ಹತ್ತಿತ್ತು, ಇಲ್ಲಾಂದ್ರೆ ನಿದ್ದೆ ಹತ್ತಿಲ್ಲ. ಆ ಕಡೆ ಹೋಗ್ತಾಳ ಈ ಕಡೆ ಹೋಗ್ತಾಳ, ಹಂಗ ಮಾಡ್ಸ್ಬೇಕೂತ. ಒಟ್ಟ ನಿದ್ದೆ ಹತ್ತಿಲ್ಲ. ಏನ್ ಮಾಡ್ತಾಳ್ರಿ ಈ ಕಡೆ ಲಾಸ್ಟ್ ಹೂವ ಮಾರು ಹುಟ್ಟಿತ್ ನೋಡ್ರಿ. ಅವ ಹೂವ ಮಾರು ಹುಟ್ಟಿ ತನ್ನ ಮಕ್ಕಕ್ಕ ದಬ್ಬ ಹಾಕೊಂಡು ನಿದ್ದೆ ಮಾಡಿದಂತ್ರಿ. ಮನ ಏವ ಮನುಷ್ಯನ ಬಂದ ಮೋಕ್ಷ ಕಾರಣ, ಎಲ್ಲಕ್ಕೂ ಕಾರಣ ಮನಸ್ಸು. ಆಕಿಗೆ ಹೂವಿನ ವಾಸನೆ ಬಡದಾಗ ನಿದ್ದೆ ಹತ್ತು, ಮಾಂಸದ ಮೀನದ ವಾಸನೆ ಬಂತು, ಮಲ್ಲಿಗೆ ಹೂವಿನ ವಾಸನೆ ಬಂತು ಅನ್ನೋ ಹಾಗೆ ನಾವು ಮನಸ್ಸನ್ನು ಯಾವ ತಪ್ಪು ಹುಡ್ಕೋತೀವಿ ಅದರ ನೋಡ್ರಿ. ಈಗ ನಾವು 11 ದಿನ 10 ದಿನ ಇದು ಯಾವಾಗ ಆಗಿದ್ದು, ಯಾವಾಗ ಪುರಾಣಕ್ಕೆ ಹೋಗಿವೋ, ಯಾವಾಗ ಚಲೋ ಮಾಡೋರ ಪುರಾಣ ಇಷ್ಟ ಇರ್ತದಲ್ರಿ. ಒಂದು 10 ದಿನ ಇದು ನೋಡ್ಕೊಂಡ್ಬಿಟ್ರಿ ನೀವು. ನಾಳೆಗೆ 1 ದಿನ ಇದ್ರೆ 11 ದಿನ ಅತ್ತಾಗ ಮಾಡಿ ಆಸೆ ಮಾಡಿದ್ರಿ ಹಿಡಿಯಂಗಿಲ್ರಿ. ಯಾಕೆ ಕೊಡ್ತೀರಿ ನೀವು? ಬೇರೆ ಕಾಲ್ ಕುಂತಿರ್ತಾರ, ನಾವು ಕೂತಿರ್ತೀವಿ, ನಿಮ್ಮ ಮನೆಯಾಗ ನೀವು ಕೂತಿರ್ತೀರಿ. ಹೌದಲ್ರಿ? ಎಲ್ಲ ಸ್ವಚ್ಛ ಇರ್ಬೇಕ್ರಿ. ಏನಿಲ್ಲ, ಪೆಂಡಲ್ ತೆಗೆದಿರ್ತಾರ, ಅವರು ಹೋಗಿರ್ತಾರ, ನಾವು ಹೋಗಿರ್ತೀವಿ. ಉಳಿದಿತ್ತು ಒಂದೇ ಉಳಿದೈತೆ. ಏನು ಉಳಿದೈತಿ ಹೇಳ್ರಿ? ನೀವು ಮಾಡುವಂತ ಸೇವೆ ಏನು ಮಾಡಿರ್ತೀರಿ ನೀವು? ರೊಟ್ಟಿ ಮಾಡಿಕೊಟ್ಟಿದ್ದು, ಕಾಯಿಪಲ್ಲೆ ಹೆಚ್ಚಿಕೊಟ್ಟಿದ್ದು, ಉಂಡೆ ಮಾಡಿದ್ದು, ಈ ದೀಪ ಹಚ್ಚದವ್ರು ಹಿಡ್ಕೊಂಡು ಇವ್ರೇನು ತಬಲ ಬಾರಿಸ್ತವ್ರು, ಹಾಡವ್ರು ಬಲ್ಲನವ್ರು ಹಾಡೋದವ್ರು, ನಮ್ಮ ಬಾರಿಸ್ತವ್ರು, ಇದು ಎಲ್ಲ ಅದಷ್ಟ ಹೋಗಿರ್ತದೆ. ಇದು ಸೇವಾ ರೀ. ಇದು ಒಂದ ಉಳಿದಿತ್ರಿ. ನೀವು ಮಾಡಿರುವಂತ ಸೇವಾ ಯಾರು ನೋಡಿರ್ತಾರಂದ್ರ ಭೀಮಪ್ಪನ ಬೀರ್ಲಿಂಗಪ್ಪನ ಲಿಸ್ಟ್ ನೋಡೋದು ಜಮಾ ಆಗಿರ್ತೀರಿ ನೀವು. ಅವ ಒಂದು ಲಿಸ್ಟ್ ಹುಡ್ಕೊಂಡ್ ಕೂತಾನ. ಈಗ 10 ದಿನ ರೀ, ನಿಮ್ಗೆ ಗೊತ್ತಿಲ್ಲ, ನಾವು ಒಳಗೆ ನೋಡಿ ಬಂದೀನಿ. ಒಂದು ಲಿಸ್ಟ್ ಯಾರ್ಯಾರು ಏನೇನ್ ಮಾಡ್ಯಾರ, ಯಾರ ಏನೇನ್ ಕೊಡ್ಬೇಕಂತ ಅವ್ರ ಕೈಯಾಗ ಲೆಕ್ಕ ಐತ್ರಿ, ಲೆಕ್ಕ ಪತ್ರ ಐತಿ. ಅದಕ್ಕೆ ನೀವು ಕಾರಣವಾಗಿ ಸೇವಾ ಎಷ್ಟು ಸೇವಾ ಎಷ್ಟು ಕೊಡಿದ್ರು ಕಡಿಮೆ ರೀ. ಭಗವಂತನ ವರಪ್ರಸಾದ ಇದು. ಅವನಿಗಾಗಿ ಸವಿಸೋದು ಏನ್ ನಮ್ದು? ಶ್ರೀ ಭಗವಂತನಿಗೆ ಸಲ್ಲಿಸಾಕ ನಾವು ಏನದ ಹಾಗೆ ಆಗವ ಸೇವೆಯೊಳಗ ನಾಡದ ಸೇವೆಯೊಳಗ ಭಾಗಿ ಆಗಲಿ ಅನ್ನುವಂತ ಮಾತನ್ನ ಇವತ್ತಿನ ದಿನ ನಾವು ಈ ಪುರಾಣಕ್ಕೆ ಮಂಗಳವನ್ನು ಕೋರೋಣ. ಇವತ್ತಿನ ದಿನ ಪ್ರಸಾದದ ವ್ಯವಸ್ಥೆಯನ್ನು ಯಾರು ಮಾಡ್ಯಾರ ಅವ್ರು ಬಂದು ಹೇಳ್ರಿ ಬಿಡೋಣ. ಇವತ್ತಿನ ಪ್ರಸಾದ ವ್ಯವಸ್ಥೆಯನ್ನ ನಾಗಲಿಂಗ ಮೇಲಪ್ಪ ಕಮಾರ್
ಇವರು ಮಾಡಿರ್ತಾರೆ. ಅವರು ಬಂದು ಅಮ್ಮನವ್ರಿಂದ ಆಶೀರ್ವಾದ ತಗೋ. KSRTC ನೌಕರರು ನಾಗಲಿಂಗಪ್ಪ ಮೈಲಾರಪ್ಪ ಕಮ್ಮಾರ್ ಅವರು. ಇವತ್ತಿನ ಪ್ರಸಾದ ಸೇವೆಯನ್ನು ಮಾಡಿರ್ತಕ್ಕಂಥ ನಾಗಲಿಂಗಪ್ಪ ಮೈಲಾರಪ್ಪ ಕಮ್ಮಾರ್ ಅವರು ಪೂಜ್ಯರಿಂದ ಆಶೀರ್ವಾದ ತಗೋಬೇಕಂತ ಅವ್ರಿಗೆ ಕೇಳಿಕೊಳ್ಳುತ್ತೆ. ಪುರಾಣಕ್ಕೆ ಮಂಗಳವನ್ನು ಹೇಳ್ತೀವಿ ಎಲ್ಲರೇ ಸ್ವಲ್ಪ ಸೈಡ್ ಬಂದ್ಬಿಡ್ರಿ. ಸ್ವಲ್ಪ ಅಲ್ಲೇ ಸೈಡ್ ಸ್ವಲ್ಪ ಬಿಡ್ರಿ. ನಾಳೆ ಪುರಾಣ ಮಹಾಮಂಗಳ ಇರುತ್ತೆ. ಪುರಾಣ ಮಹಾಮಂಗಲದ ವೇದಿಕೆ ದೊಡ್ಡ ವೇದಿಕೆ ಇರುತ್ತೆ. ಅದ್ರ ದಯಮಾಡಿ ನಾವು ಇಲ್ಲಿ ಬಂದು ಇಲ್ಲ ವೇದಿಕೆ ಹೇಗಿಲ್ಲ ಭಾಷಣಿಲ್ಲ ಹೋಗ್ಬಾರ್ದು. ದೊಡ್ಡ ವೇದಿಕೆ ಬರ್ಬೇಕು. ನಾಳೆ ಎಲ್ಲರೂ ಕೂಡ್ತೀವಿ ಸರಿ. ಯಾಕಂದ್ರೆ ನಾಳೆ ಪುರಾಣ ಮಹಾಮಂಗಳ. ಈ ಪುರಾಣ ಮಂಗಳದ ಪಾವನ ಸಾನ್ನಿಧ್ಯವನ್ನು ಶಿವಪ್ರಸಾದ್ ದೇವರು ಶ್ರೀ ಸರಸ್ವತಿ ಮಠ ಚಿಂಚರಿ ನಿರ್ವಹಿಸಿಕೊಳ್ತಾರೆ. ಅದೇ ರೀತಿ ನಮ್ಮ ಶ್ರೀಮಠದ ಒಡೆಯಿರ್ತಕ್ಕಂಥ ಶಾಂತಲಿಂಗ ಮಹಾಸ್ವಾಮಿಗಳು, ಅಭಿನವ ಎಚ್ಚರಮ್ಮ ಸ್ವಾಮಿಗಳು, ಈ ಪೂಜ್ಯರು ನಾಳೆ ಕಾರ್ಯಕ್ರಮದಲ್ಲಿ ಇರುತ್ತಾರೆ. ಆದ್ದರಿಂದ ತಾವು ಈ ಕಾರ್ಯಕ್ರಮದಲ್ಲಿ ಮಂಗಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯರ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮನ್ನು ಕೇಳಿಕೊಳ್ಳುತ್ತೇವೆ. ನಾಳೆಗೆ ಅಲ್ಲಿ ದೊಡ್ಡ ವೇದಿಕೆ ಬರಬೇಕಾಗಿ ವಿನಂತಿ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಧುಮನಗಳಿಂದ ಸತ್ತವೀರಿದ, ಮಧುಮನಗಳಿಂದ ಸತ್ತವೀರಿದ ಆದಿಶಯದ
चैतन्यं शाश्वतं शान्तं योगातीतं निरञ्जनं नादविदो गुणातीतं तस्मै श्री नमः जय मंगलम जय नमः पार्वती शिव नमः